ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಈ ಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಾವೆಲ್ಲ ಸೇರಿ ಈ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಉದ್ದೇಶ, ಇತ್ತೀಚಿನ ದಿವಸದಲ್ಲಿ ಅಡಿಕೆ ಆತಂಕದ ಸ್ಥಿತಿಯಲ್ಲಿ ದಾಟ್ತಾ ಇದೆ. ರೈತರು, ವ್ಯಾಪಾರಿಗಳು, ಸಹಕಾರ ಸಂಘಗಳು ಎಲ್ಲರೂ ಕೂಡ ಒಂದು ದೊಡ್ಡ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ನಾವು ಬೆಳೆದಿರ್ತಕ್ಕಂಥ ಅಡಿಕೆ ದೇಶದ ಉತ್ತರ ಭಾಗದ ಅನೇಕ ರಾಜ್ಯಗಳಿಗೆ ರವಾನೆ ಆಗ್ತಾ ಇದೆ. ಇಲ್ಲಿಂದ ಅದು ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ಶಿರ್ಸಿ ಇರ್ಬೋದು, ಅನೇಕ ಮಾರುಕಟ್ಟೆಯಿಂದ ಹೋಗ್ತಾ ಇದೆ. ಇತ್ತೀಚಿನ ದಿವಸದಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಲಾರಿಗಳನ್ನ ಅಲ್ಲಿಯ ಎಫ್ಡಿಎ ಅಧಿಕಾರಿಗಳು ತಡೆದು ನಿಲ್ಲಿಸ್ತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮಾಹಿತಿಯ ಪ್ರಕಾರ ಸುಮಾರು 30 ಲಾರಿಗಳನ್ನ ನಿಲ್ಲಿಸಿದ್ದಾರೆ. ಇದರಿಂದ ಆತಂಕಕ್ಕೊಳಗಾಗಿರ್ತಕ್ಕಂಥ ನಾವು ಈ ಬಗ್ಗೆ ಮಾತಾಡಲಿಕ್ಕೆ ಜೂನ್ 9 ಮತ್ತು 10ನೇ ತಾರೀಕು ಡೆಲ್ಲಿಗೆ ಒಂದು ನಿಯೋಗ ಹೋಗಿದ್ವಿ. ನಾನು ಅಡಿಕೆ ಮಹಾಮಂಡಲದ ಅಧ್ಯಕ್ಷ ಮತ್ತು ಮಂಗಳೂರಿನ ಕ್ಯಾಂಪ್ಕೋ ಅಧ್ಯಕ್ಷರಾದಂಥ ಸತೀಶ್ ಚಂದ್ರ ಅವರು, ನಮ್ಮ ಚನ್ನಗಿರಿಯ ತುಮಕೋಸಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಹಾಗೇನೆ ತುಮಕೋಸಿನ MD ಅವರು, ಅಲ್ಲ ಕ್ಯಾಂಪ್ಕೋ ಸಂಸ್ಥೆಯ MD ಅವರು, ಇಷ್ಟು ಜನ ನಿಯೋಗ ಡೆಲ್ಲಿಗೆ ಹೋಗಿದ್ರು. ಅಲ್ಲಿ ನಮ್ಮೊಟ್ಟಿಗೆ ಶ್ರೀನಿವಾಸ್ ಪೂಜಾರ್, ನಮ್ಮ MP ಅವರು ಕೂಡ ಜಾಯಿನ್ ಆಗಿದ್ರು. ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ 10ನೇ ತಾರೀಕು ರಾತ್ರಿ ಭೇಟಿ ಮಾಡಿ ಇದನ್ನು ಹೇಳಿದ್ವಿ. ಅದು ಅವರು ಕನ್ವಿನ್ಸ್ ಆಗಿದ್ದಾರೆ ಮತ್ತು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೊಬ್ಬ ಅಧಿಕಾರಿ ಏನೋ ತೊಂದರೆ ಆಗಿ ರಜೆಯಲ್ಲಿ ಇದ್ದಿದ್ರಿಂದ ಅವರು ನಿನ್ನೆ ಬಂದಿದ್ದಾರೆ. ಅದರ ಜೊತೆಗೆ 2ನೇ ಸಾರಿಗೆ ನಿನ್ನೆ ದಿನ ಬೆಳಿಗ್ಗೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಜೊತೆ ಮಾತಾಡಿದ್ದಾರೆ. ನಿನ್ನೆ ಸಂಜೆ ಮಹಾರಾಷ್ಟ್ರದ ಅಧಿಕಾರಿಗಳ ಕಡೆಯಿಂದ ನಮಗೆ ಫೋನ್ ಬಂದಿತ್ತು, ಡೀಟೇಲ್ ತಗೊಂಡು ಇವತ್ತು ಬನ್ನಿ ಅಂತೇಳಿ ಹೇಳಿ ನಮ್ಮ ಮ್ಯಾಮ್ಕೋಸ್ MD ಮತ್ತು ಕ್ಯಾಂಪ್ಕೋ MD ಇಬ್ಬರನ್ನ ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಬಹುಶಃ ಸೀಸ್ ಮಾಡಿದಂಥ ಲಾರಿಗಳ ಬಿಡುಗಡೆ ಆಗ್ಬೋದು ಅಂತೇಳಿ ಹೇಳಿ ನನಗೆ ಅನಿಸಿಕೆ, ಮತ್ತು ಇದು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವಂಥದಕ್ಕಾಗಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿವಸದಲ್ಲಿ ಮೊನ್ನೆ ನಮ್ಮ ಶಿವಮೊಗ್ಗ ಟ್ರೇಡರ್ಸ್ ಎಲ್ಲ ಸೇರಿದ್ರು, MP ಅವ್ರನ್ನ ಭೇಟಿ ಮಾಡಿದ್ದಾರೆ. MP ಅವರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಮಾತಾಡಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕು ಅಂತ ಹೇಳಿದ್ರು. ನಮ್ಮ BY ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ ಜೋಶಿ ಅವರ ಹತ್ರ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಫೋನಿಗೆ ಸಿಕ್ಕಿರಲಿಲ್ಲ, ಯಡಿಯೂರಪ್ಪ ಅವರಿಗೆ ಮಾತಾಡಿದ್ದಾರೆ. ಹೀಗೆ ಅಡಿಕೆ ಬೆಳೆಗಾರರ ಪರವಾಗಿ ಏನು ಒತ್ತಡವನ್ನು ಹಾಕ್ಬೋದು ಅದನ್ನೆಲ್ಲವನ್ನು ಹಾಕಿದ್ದೇವೆ. ಅದು ಕ್ಲಿಯರ್ ಆಗ್ತದೆ, ಒಂದು ಶಾಶ್ವತವಾದಂಥ ಪರಿಹಾರ ಆಗ್ತದೆ. ಅವರು ನಮ್ಗೆ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಇಳಿಸುವ ಅನ್ಲೋಡ್ ಆಗುವಂತಹ ಲಾರಿಗಳ ಗುಣಮಟ್ಟವನ್ನು ತಪಾಸಣೆ ಮಾಡೋದು ನಮ್ಮ ಅಧಿಕಾರ, ನಾವು ಮಾಡಬಹುದು. ಆದರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ವಾಹನಗಳನ್ನು ನಾವು ತಡೆದು ನಿಲ್ಲಿಸಿ ತೊಂದರೆ ಕೊಡುವುದಿಲ್ಲ ಅಂತೇಳಿ ಹೇಳಿ
ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಫಡ್ನವೀಸ್ ಅವರು. ಹಾಗಾಗಿ ಇತ್ತೀಚಿನ ದಿವಸದಲ್ಲಿ ಲಾರಿಗಳೇ ಹೋಗ್ತಾ ಇಲ್ಲ, ಇಲ್ಲಿಂದ ಲೋಡ್ ಆಗಿ ಹೋಗ್ತಾ ಇಲ್ಲ, ನಿಂತುಬಿಟ್ಟಿದೆ. ಮತ್ತು ನಿನ್ನೆ ಮೊನ್ನೆ ಸುಮಾರು 2,000ಕ್ಕಿಂತ ಹೆಚ್ಚು ಬೆಲೆ ಕುಸಿದು ಹೋಗಿದೆ ಮಾರ್ಕೆಟ್ನಲ್ಲಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಪ್ಯಾನಿಕ್ಕಿಗೆ ಒಳಗಾಗಬಾರ್ದು. ನಿಮ್ಮ ಜೊತೆಯಲ್ಲಿ ಈ ಒಕ್ಕೂಟ ಇದೆ, ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಲ ಇದಿದೆ. ಇದನ್ನು ರಚನೆ ಮಾಡಿದ್ದೆ ಬೆಳೆಗಾರರು, ಖರೀದಿದಾರರು ಪರವಾಗಿ ಇವರ ಹಿತಾಸಕ್ತಿಯನ್ನ ಮತ್ತು ನಿರಂತರವಾದಂತಹ ಸಂಶೋಧನೆ, ಕಾನೂನು ಮತ್ತು ಆಡಳಿತಾತ್ಮಕವಾದಂತಹ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಇಂಥ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ದೀವಿ. ಅನೇಕ ವರ್ಷದಿಂದ ಇದು ಹೋರಾಟ ಮಾಡ್ತಾ ಇದೆ ಸಂಸ್ಥೆ. ನೀವು ಈಗಾಗಲೇ ಪರಿಚಯ ಮಾಡ್ಕೊಂಡ್ರಿ. ನಮ್ಮ ಇಡೀ ರಾಜ್ಯದ ಸಹಕಾರ ಇವತ್ತು ಇನ್ನೂ ಕೂಡ ಕೆಲವರು ಬರಲಿಲ್ಲ, ಇನ್ಮೇಲೆ ಬರ್ತಾರೆ. ಇವತ್ತು ಮೀಟಿಂಗ್ ಕೂಡ ಇದೆ. ಒಟ್ಟಾರೆ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಶಾಶ್ವತವಾದಂಥ ಪರಿಹಾರ ಮಾಡಲಿಕ್ಕೆ ಹೊಣೆಗಾರರಾಗಿದ್ದೇವೆ ಅನ್ನುವಂಥ ಮಾತನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಸೋಲಾಪುರ ಬೇರೆ ಬೇರೆ ಭಾಗದಲ್ಲಿ ಹಿಡಿದಿದ್ದಾರೆ. ತಪಾಸಣೆ ಹೇಳ್ತೀನಿ ಅದನ್ನ. ಒಂದು, ಅವರು ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯಲ್ಲಿ ಬರ್ತೀನಿ ಅದಕ್ಕೆ. ನಮ್ಮ ಅಡಿಕೆ ಗುಣಮಟ್ಟವನ್ನ ಯಾರು ಕೂಡ ಕೆಡಿಸಬಾರ್ದು. ಇದೊಂದು ನಮ್ಗೆ ಬಹಳ ದೊಡ್ಡ ಮೆಸೇಜ್ ಇವತ್ತು. ಹಾಗಾಗಿ ಅಲ್ಲಿ ಹೋದಾಗ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿಯಾಗಿ ಅಡಿಕೆಗೆ ವಿದೇಶದಿಂದ ಬರುವಂತಹ ಅಡಿಕೆಯನ್ನ ಕಂಟ್ರೋಲ್ ಮಾಡಲಿಕ್ಕಾಗಿ ನಮ್ಮ ಅಡಿಕೆಯ ಉತ್ಪಾದನಾ ವೆಚ್ಚ 351 ರೂಪಾಯಿ ಇದೆ ಒಂದು ಕೆಜಿಗೆ. ಈಗಾಗಲೇ ನಾವೇನು ಹೋಗಿ ಅದನ್ನ ಮಾಡಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಈಗ ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗಿ 450 ರೂಪಾಯಿ ಉತ್ಪಾದನಾ ವೆಚ್ಚ ಮಾಡಬೇಕು ಅಂತೇಳಿ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಚೌಹಾಣ್ ಅವ್ರ ಹತ್ರ. ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇದಕ್ಕೆ 451 ರೂಪಾಯಿ ಆದರೆ ನಮ್ಮ ಉತ್ಪಾದನಾ ವೆಚ್ಚ ವಿದೇಶದಿಂದ ಬರುವಂಥ ಅಡಿಕೆ ಅದಕ್ಕಿಂತ ಕಮ್ಮಿ ಬಿಲ್ನಲ್ಲಿ ಬರೋಕ್ಕಾಗಲ್ಲ. 451 ಪ್ಲಸ್ ನಮ್ಮ ದೇಶದ ಟ್ಯಾಕ್ಸ್ ಕೊಡಬೇಕಾಗತ್ತೆ. ಅಲ್ಲಿಗೆ ನಮ್ಮ ಅಡಿಕೆ ರೇಟಿಗೆ ಅದು ಬರಬೇಕು. ಅದು ಕಳಪೆ ಅಡಿಕೆ ಆಗಿದ್ರಿಂದ ಇಲ್ಲಿ ಸೇಲ್ ಆಗೋದಿಲ್ಲ. ಅದನ್ನ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನೇಕ ರಾಷ್ಟ್ರಗಳ ಜೊತೆಗೆ ನಮ್ಮ ದೇಶಕ್ಕಿದೆ. ಹಾಗೆ ನಿನ್ನ ಅಡಿಕೆ ಕಳಿಸ್ಬೇಡ ಅಂತ ನಿರ್ಬಂಧ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ನಿರ್ಬಂಧ ಮಾಡ್ಲಿಕ್ಕೆ ಬರ್ತೇವೆ. ಅದನ್ನ ನಾವು ಹೇಳಿದ್ದೀವಿ, ಅವರು ಒಪ್ಪಿದ್ದಾರೆ. ಹಾಗೇನೆ ನಮ್ಮ UP ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು, ಅವ್ರನ್ನು ಭೇಟಿಯಾಗಿ ಅಲ್ಲೊಂದು ಹೊಸ ತೆರಿಗೆ ಇದೆ, ಮಂಡಿ ಟ್ಯಾಕ್ಸ್ ಅಂತ ಹಾಕ್ತಾರೆ, 1.5%. ನಾವು ಹೇಳಿದೀವಿ ಇಲ್ಲಿ APMC ತೆರಿಗೆಯನ್ನು ನಾವು ಇಲ್ಲಿ ಕೊಡ್ತೀವಿ, ಸೆಸ್ ಅನ್ನ. ಮತ್ತೆ ನೀವು ಅಲ್ಲಿ 1.5% ಹಾಕಿದ್ರೆ ಅಷ್ಟು ಪರ್ಸೆಂಟ್ ನಮ್ಮ ರೈತರ ಹುಟ್ಟುವಳಿಗೆ ಕಡಿಮೆ ರೇಟ್ ಕೊಡ್ಲಿಕ್ಕೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ನೀವು ಮಂಡಿ ಟ್ಯಾಕ್ಸ್ ಅನ್ನ ಅಲ್ಲಿ ಹಾಕಬಾರ್ದು, GST ಅಲ್ಲಿ ನಿಮ್ಗೆ ಆದಾಯ ಬರ್ತಾ ಇದೆ ಅಂತ ಹೇಳುವಂತದ್ದು ಕನ್ವಿನ್ಸ್ ಮಾಡಿದೀವಿ, ಒಪ್ಪಿದ್ದಾರೆ. ಇದು ಬಹಳ ವರ್ಷದಿಂದ ನಾವು ಅಂದ್ಕೊಂಡಿದ್ವಿ. ಮೊನ್ನೆ ಅವರ ಭೇಟಿ ಆಯ್ತು, ಅವರಿಗೆ ಹೇಳಿದ್ದೀವಿ. ವಿಶೇಷವಾಗಿ ತಮ್ಮ ಜೊತೆಗೆ ಮನವಿ ಮಾಡ್ಕೊಳ್ಳೋದು ನಿಮ್ಮ ಮೂಲಕ, ನಮ್ಮ ಅಡಿಕೆಯ ಗುಣಮಟ್ಟದ ಬಗ್ಗೆ ಈಗ ಅನುಮಾನ ವ್ಯಕ್ತಪಡಿಸಿ ಮಹಾರಾಷ್ಟ್ರದಲ್ಲಿ ಲಾರಿ ಹಿಡಿತಾ ಇದ್ದಾರೆ. ಅಡಿಕೆಗೆ ಏನಾಗಿದೆ ಅಂದ್ರೆ, ನಾವು ಪರಂಪರಾಗತವಾಗಿ ಅಡಿಕೆ ಬೆಳೆಯುವಂಥವ್ರು ಒಂದು ಆಯುರ್ವೇದೀಯ ಗುಣ ಇರ್ತಕ್ಕಂಥ ಮರದ ತೆಪ್ಪೆಗಳನ್ನ ತಂದು, ಅದು ನೇರಳೆ ತೆಪ್ಪೆ, ರಕ್ತವನ್ನೆಯ ತೆಪ್ಪೆ, ಗಂಧದ ತೆಪ್ಪೆ,
ಇವೆಲ್ಲ ತಪ್ಪೆಯನ್ನು ತಂದು ಅದರ ಸೊಪ್ಪನ್ನು ಜಜ್ಜಿ 2 ದಿನ ಅದನ್ನು ಬೇಯಿಸಿ ಚೊಗುರು ಮಾಡ್ತಿದ್ವಿ ಅಡಿಕೆಗೆ ಕಲರ್ ಬರಲಿಕ್ಕೆ. ಆ ಚೊಗುರಿನಲ್ಲಿ ಅಡಿಕೆ ಬೇಯಿಸ್ತಿದ್ವಿ. ಈಗ ಬಹಳ ಸುಲಭ ಮಾಡ್ಕೊಂಡಿದ್ದಾರೆ ಅನೇಕ. ರಾಸಾಯನಿಕ ಬಣ್ಣವನ್ನು ಹಾಕ್ತಾ ಇದ್ದಾರೆ. ರಾಸಾಯನಿಕ ಬಣ್ಣವನ್ನು ಕೆಲವರು ಹಾಕ್ತಾ ಇದ್ದಾರೆ. ಕೆಲವು ವ್ಯಾಪಾರಿಗಳು, ಕೆಲವರು ಚೇಣಿ ಮಾಡುವಂಥವರು, ಕೆಲವು ಜನ ಹಾಕ್ತಾ ಇದ್ದಾರೆ. ಇವರು ನಮ್ಮ ಅಡಿಕೆ ಗುಣಮಟ್ಟವನ್ನು ಕೆಡಿಸ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ಅಲ್ಲಿ ಹಿಡಿದು FSL ಗಳಿಗೆ ಕಳಿಸ್ತಾ ಇದ್ದಾರೆ, ಲ್ಯಾಬೊರೇಟರಿಗೆ ಕಳಿಸ್ತಾ ಇದ್ದಾರೆ. ಇಡೀ ನಮ್ಮ ಅಡಿಕೆ ಬೆಳೆಗಾರರ ಕುಟುಂಬನ ನಾಶ ಮಾಡುವಂತ ಕೆಲಸ ಈ ಕೃತಕ ಬಣ್ಣ ಉಪಯೋಗಿಸುವಂತವ್ರು ಮಾಡ್ತಾ ಇದ್ದಾರೆ. ಬಹಳ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ. ಇದನ್ನ ನಮ್ಮ ವ್ಯಾಪಾರಿಗಳು ಮಾಡಬಾರ್ದು, ನಮ್ಮ ರೈತರು ಚೇಣಿದಾರರು ಕೂಡ ಇದನ್ನ ಮಾಡಿದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟಿನ ಆಧಾರದ ಮೇಲೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಗುಣ ಇದೆ ಅಂತ ಹೇಳುವಂತದ್ದನ್ನ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಅಫಿಡವಿಟ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಆ ಕೇಸ್ ನಡೀತಾ ಇದೆ. ಇವತ್ತು ಮಾರ್ಕೆಟ್ ನಲ್ಲಿ ಈ ಸ್ಯಾಂಪಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಏನ್ ಬರ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಬಂದ್ರೆ ನಮ್ಮ ಅಡಿಕೆ ಗಿಡಗಳನ್ನು ಕಡಿದು ಹಾಕ್ಬೇಕು. ಇಂಥ ಒಂದು ಭಯಾನಕ ಸ್ಥಿತಿನಲ್ಲಿ ನಾವಿದ್ದೇವೆ. ಹಾಗಾಗಿ ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಯಾರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಫುಡ್ ಇದು ಅಡಲ್ಟ್ರೇಷನ್ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸಾಧ್ಯ ಆದರೆ ಅವ್ರನ್ನ ಜೈಲಿಗೆ ತಗೊಂಡು ಹಾಕ್ಬೇಕು. ಮತ್ತು ಆ ರಾಸಾಯನಿಕಗಳ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹದ್ದು ನಿರ್ಬಂಧ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ಕೂಡ ನಾವು ಸಹಿಸೋದಿಲ್ಲ, ನಾವೇ ಮುಂದಿಂತು ಕಂಪ್ಲೇಂಟ್ ಮಾಡ್ತೀವಿ. ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದೊಂದು ದೊಡ್ಡ ಆಂದೋಲನ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾರು ಈ ರೀತಿ ಕೃತಕ ಬಣ್ಣವನ್ನು ಹಾಕ್ತಾ ಇದ್ದಾರೆ ಅವ್ರನ್ನ ಹಿಡಿದುಕೊಡುವ ಕೆಲಸವನ್ನ ನಮ್ಮ ಅಡಿಕೆ ಬೆಳೆಗಾರ ರೈತರು ಮಾಡಬೇಕು. ಅವ ದೊಡ್ಡ ದ್ರೋಹಿ. ಅವ ರೈತರ ಮಂತನ ಹಾಳು ಮಾಡುವಂತ ಕೆಲಸ ಇದಾಗ್ತದೆ ಅಂತ ಹೇಳಿ ಅವನ ಎಚ್ಚರಿಕೆ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು, ಇದನ್ನು ತಡೆಗಟ್ಟಬೇಕು. ಸಾಧ್ಯ ಆದರೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇದರ ವಿರುದ್ಧ ಒಂದು ಕಾಯ್ದೆಯನ್ನು ತರಬೇಕು, ಇವ್ರನ್ನ ಜೈಲಿಗೆ ಹಾಕಕ್ಕೆ. ಆಮೇಲೆ ಬೇರೆ ಬೇರೆ ಯಾವುದೂ ಇಲ್ಲ ಸರ್. ಚೆಕ್ ಮಾಡೋದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಥವಾ ಚೆಕ್ ಮಾಡಿ ಬೇಗ ಬಿಡಿ? ಒಂದು ಚೆಕ್ ಮಾಡೋದು ಅಂತ ಹೇಳಿದ್ರೆ ನಮ್ದು ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಆಗಲ್ಲ, ಬೇರೆ ಸ್ಟೇಟಿಗೆ ಹೋಗು. ಆ ಎಂಡಲ್ಲಿ ಚೆಕ್ ಮಾಡ್ಲಿ ಅಂದ್ರೆ ಒಂದು ಬಾರ್ಡರ್ ಅಲ್ಲಿ ಅದನ್ನ ಚೆಕ್ ಮಾಡೋಂತ ಒಂದು ಪ್ರಾವಿಷನ್ ಇದೆ ಅಲ್ಲ ಸರ್. ಅನುಮಾನದಿಂದ ನಿಲ್ಲಿಸಿ ಚೆಕ್ ಮಾಡ್ತಾರೆ. ಕೆಲವು ಲಾರಿ ನಿಲ್ಸಿ 4 ತಿಂಗಳಾಗಿದೆ, ನಿಮ್ಗೆ ಗೊತ್ತಿಲ್ಲ. ಏನಾಗ್ಬೋದು ಹೇಳಿ, ಲೋಡ್ ಲಾರಿ ನಿಲ್ಸಿ. ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ನಿಮ್ಮಲ್ಲಿ ಅನ್ಲೋಡ್ ಆಗೋ ಲಾರಿಯನ್ನ ನೀವು ಗುಣಮಟ್ಟ ಕಳಪೆ ಇದ್ರೆ ವಾಪಸ್ ಕಳಿಸಿ, ಶಿಕ್ಷೆ ಕೊಡಿ, ಏನಾರು ಮಾಡಿ. ಆದ್ರೆ ಬೇರೆ ಯಾವುದೋ ಸ್ಟೇಟಿಗೆ ಹೋಗೋದನ್ನ ಆ ಸ್ಟೇಟ್ನವರು ಅಲ್ಲಿರೋ ಅಧಿಕಾರಿಗಳು ಮಾಡಿ ಮಧ್ಯದಲ್ಲಿ ಲಾರಿ ನಿಲ್ಲಿಸಬಾರ್ದು. ನಿಲ್ಸಿದ್ರೆ ಆ ಲಾರಿ ಏನಾಗ್ತದೆ, ಈಗ ಉದಾಹರಣೆಗೆ ನಮ್ಮ ಮ್ಯಾಮ್ಕೋಸ್ ಇದೆ, ಕ್ಯಾಂಪ್ಕೋಸ್ ಇದೆ, ಅದನ್ನ ನಷ್ಟನ ಭರಿಸೋದಕ್ಕೆ. ಮತ್ತೆ ಇವೆ ಬಿಲ್ ಇಲ್ಲದೆ ಹೋದಂತ ಗಾಡಿಗಳಿದ್ರೆ ಅದನ್ನ ನಿಲ್ಲಿಸಿ, ನೀವು ಅದನ್ನ ಕೇಳಿ. ಇವೆ ಬಿಲ್ ಇಲ್ಲ, ನಿಮ್ಮ ಟ್ಯಾಕ್ಸ್ ರಸೀದಿ ಇಲ್ಲ ಅಂತವ್ರನ್ನ ಖಂಡಿತವಾಗಿ ಎನ್ಕ್ವೈರಿ ಮಾಡಿ ಶಿಕ್ಷೆ ಕೊಡಿ, ಏನಾದ್ರು ಮಾಡಿ. ಅದ್ರಲ್ಲಿ ಅಡ್ಡಾನ ನಾವು ಬರೋದಿಲ್ಲ. ಮಹಾರಾಷ್ಟ್ರ ಮಾತ್ರ ಅಲ್ಲ, ಈಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆ ಆಗ್ತಾ ಇರೋದ್ರಿಂದ ಗುಜರಾತ್ ಮತ್ತೆ ನಿಮ್ಮ APMC ವ್ಯಾಪಾರಸ್ಥರದ್ದು ಹೇಳಿಕೆ ಪ್ರಕಾರ 50ಕ್ಕೂ ಹೆಚ್ಚು ಲೋಡು ಅಲ್ಲೇ ಸ್ಟ್ರಕ್ ಆಗಿದೆ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ದುಡ್ಡು ಆಗ್ತಾ ಇಲ್ಲ ಅಂತೆ. ಎಲ್ಲರೂ ಕೈ ಚೆಲ್ಲಿ ಕೂತಿದ್ದಾರೆ ವರ್ತಕರು. ಖಂಡಿತ ಸರ್, ಬಹಳಷ್ಟು ನೀವು ವ್ಯಾಪಾರಿಗಳನ್ನ ಕೇಳಿದ್ರೆ ಇನ್ನು ಉತ್ತರ ಹೇಳ್ತಾರೆ. ಓದ ಅಡಿಕೆ ದುಡ್ಡು ಕೊಡೋದಿಲ್ಲ, ನಿನ್ ಗುಣಮಟ್ಟ ಕಳಪೆ ಅಂತ ಹೇಳಿ ವಾಪಸ್ ಕಳಿಸೋದಿಲ್ಲ. ವಾಪಸ್ ಬರ್ತಾ ಇದೆ.
ಆ ಪರಿಸ್ಥಿತಿ ಕೆಲವು ವಾಪಸ್ ಬರ್ತಾ ಇದೆ, ಬಂದಿದೆ. ಕೆಲವು ಬಂದಿದೆ, ಈಗ ನಮ್ಮ ಕೆಲವು ಅಲ್ಲೇ ನಮ್ಮ- ಇಟ್ಕೊಂಡಿದ್ದಾರೆ. ನಿಮ್ಗೆ ನೀವು ಮತ್ತೆ ಅದನ್ನ ಬಣ್ಣ ಹೊಡೆದು ಕಳ್ಸೋದು ಬೇಡ. ಈಗ ನಮ್ಮ ಕ್ರಾನಿಂದ ಹೋಗಿರೋ ಅಡಿಕೆ 3 ದಿವಸ ಆಯ್ತು ನಮ್ದು ವಾಪಸ್ ಬಂತು. ಒಬ್ಬ ಅಡಿಕೆನೆ ಒಂದು- ಕಳಿಸಿದ್ದೇವೆ ಎಲ್ಲಿಂದ ಬಂತು? ಅದು ಡೆಲ್ಲಿಯಿಂದ ಎಲ್ಲಿಂದ ವಾಪಸ್ ವಾಪಸ್ ಸರ್ ನೀವು ಖರೀದಿ ಮಾಡ್ಬೇಕಾದ್ರೆ ಗುಣಮಟ್ಟ ನೋಡಲ್ಲ. ನೋಡಿ ಒಳ್ಳೆ ಅಡಿಕೆನೆ. ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ನೋಡಿದ್ರೆ ಗೊತ್ತಾಯ್ತು. ಅವ್ರು ಹೇಳಿದ್ರು ಜಸ್ಟ್ ನಮ್ಮನ್ನ ಡಾಟ್ ಮಾಡ್ಲಿಕ್ಕೆ ಕಡಿಮೆ ರೇಟಿಗೆ ಕೊಡ್ಲಿ ಇವರು ಅಂತ. ಒಂದು ಕಲರ್ ಹಾಕಿ ಗೊತ್ತಾಗುತ್ತಲ್ವ ಸರ್? ಕಲ್ಲರ್ ಹಾಕಿದ್ರೆ ಎಪಿಎಂಸಿ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ನೀವು FSL ಗೆ ಕಳ್ಸಿ. ಎಪಿಎಂಸಿ ಅದೇ ದಂಧೆ ನಡೀತಿದೆ ಸರ್ ಕಿಲೋಮೀಟರ್ಗೆ. ಅದೇ ಎಲ್ಲಾ ಸರ್ ಈಗ ಚೇಣಿದಾರರೆಲ್ಲ ಎಲ್ಲ ತಗೊಂಡು marketing ಮನೆ ಬಾಗ್ಲಿಗೆ ಹೋಗಿ ತಗೊಳ್ತಾರೆ. ಅವ್ರು ಮಾಡೋದು ಅದೇ ಕೃತ್ಯ. ಬಹುತೇಕವಾಗಿ ನಮ್ಮ ಎಲ್ಲ ಮಾರ್ಕೆಟಿಂಗ್ ಸೊಸೈಟಿಗಳಲ್ಲಿ ಅಲ್ಲಿ ಎಲ್ಲರೂ ಎಪಿಎಂಸಿಗೆ ನಾವು ಅದನ್ನ ದೂರನ್ನು ಕೊಟ್ಟಿದ್ದೇವೆ. ನಮ್ಮ ಎಪಿಎಂಸಿ ಯಾರ್ಡ್ ಅಲ್ಲಿ ಇದು ಆಗದೆ ಹೋದಂಗೆ ನೀವು ನೋಡ್ಕೊಳ್ಬೇಕು. ಅಕಸ್ಮಾತ್ ಆಗಿದ್ದು ನಾವು ಸಹಿತವಾಗಿ ಜ್ಞಾನೇಂದ್ರ ಅವರು ಹೇಳಿದಾಗೆ ಕಂಪ್ಲೇಂಟ್ ಸಹಿತ ಮಾಡಿದ್ದೇವೆ. ನೋಡಿ, ಮಾಡಲೇಬೇಕು. ಇನ್ನೊಂದು ಆ ಬೆಳೆಯ ಆರ್ಥಿಕ ಒಂದು ಇದರಲ್ಲಿ ನಾವು ಕೂಡ ಸಂತೋಷ ಪಡುವಂತ ಒಂದು ಸಂದರ್ಭದಲ್ಲಿ ಇಂಥ ಹೊಡೆತ ಬೀಳ್ತಾ ಇದೆ ಮಾರುಕಟ್ಟೆನಲ್ಲಿ. ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರನೂ ಕೂಡ ಬೇಕು. ಇದನ್ನ ಜನಜಾಗೃತಿ ಮಾಡುವಂತ ಒಂದು ಅಭಿಯಾನ ಇವತ್ತು ನಡಿಬೇಕಾಗ್ತದೆ. ಇದರ ವಿರುದ್ಧ ನಾಡ್ದು ಶುಕ್ರವಾರ ದಿವಸ ತಾಲೂಕಿನ ಯಾರ್ಯಾರು ಚೇಣಿ ಮಾಡ್ತಾ ಇದ್ದಾರಲ್ಲ, ಆ ಚೇಣಿ ಮಾಡೋರನ್ನ ನಾನೊಂದು ಟೀಗೋಸ್ಕರ ಆಹ್ವಾನ ಮಾಡಿದ್ದೀನಿ. ಬನ್ನಿ ಅಂತ ಕೂತ್ಕೊಂಡು ಮಾತಾಡೋಣ ಅಂತ. ಹಾಗೆ ನಮ್ಮ ಡೈರೆಕ್ಟರ್, ನಾನು ಶುಕ್ರವಾರ ದಿವಸ ನಮ್ಮ ಡೈರೆಕ್ಟರ್ಗಳಿಗೆ ಇವತ್ತು ನಿರ್ಣಯ ಮಾಡ್ತೀವಿ. ಅವರೆಲ್ಲರೂ ಕೂಡ ಅವರವರ ತಾಲೂಕು ಅವರವರ ಜಿಲ್ಲೆಯನ್ನ ಈ ರೀತಿ ಜನರನ್ನ ಕರೆದು ಈ ಆತಂಕವನ್ನು ಅವ್ರಿಗೆ ಹೇಳಿ ಎಜುಕೇಟ್ ಮಾಡಿ ಮುಂದಿನ ಬೆಳೆಗಾದರೂ ಕೂಡ ನಾವು ಸುಧಾರಿಸಬೇಕು. ಇಲ್ಲಿ ನಮ್ಮ APMCಯಲ್ಲಿ ಒಂದೆರಡು ಪ್ರಕರಣ ಅದರ ಮೇಲೆ ಇಲ್ಲಿ ಕಲ್ಲರ್ ಹಾಕ್ತಾ ಇಲ್ಲ. ಉಳಿದಂತದನ್ನ GST ಅವರು ಇವರು ನೋಡ್ಬೇಕು. ಈಗ ನಾನು ಹೋಗಿ ಚೆಕ್ ಮಾಡಕ್ಕಾಗಲ್ಲ. ಸೆಕೆಂಡ್ ಬಿಲ್ ಹೋಗ್ತಾ ಇದೆ. ಅದೇ ಕಟ್ ಬಿಲ್ ಅಂತ. ಹೌದು. ಅದು ಕಟ್ಟು ಬಿಲ್ಲಿಗೋಸ್ಕರ ನಾವು ಮಂತ್ರಿಗಳ ಅವರ ಜೊತೆ ಈಗಾಗಲೇ ನಾವು ಈಗಾಗಲೇ ಮಂಡಿ ವ್ಯಾಪಾರಿಗಳ ಮೇಲೆ ಯಾವ ವ್ಯಾಪಾರಿಗಳ ಮೇಲೆ ಕ್ರಮ ಆಗಿದೆ ಸರ್ ಇಲ್ಲಿ ತನಕ? ಆಗ್ತಾ ಇದೆ. ಅವ್ರು ಹೇಳೋ ಪ್ರಕಾರ, ಟ್ಯಾಕ್ಸ್ ಆಫೀಸರ್ ಪ್ರಕಾರ ಅವ್ರಿಗಾಗಲೇ ಕೆಲವೊಂದನ್ನು ಹಿಡಿದಿದ್ದಾರೆ, ಪೆನಾಲ್ಟಿ ಹಾಕಿದ್ದಾರೆ. ನಮ್ಮ ಯಾರ ಗಮನಕ್ಕೂ ಬರೋದಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ನಾವೇ ವಿಧಾನಸಭೆಯಲ್ಲಿ ಕೇಳ್ತೀವಲ್ಲ, ಎಷ್ಟು ಪೆನಾಲ್ಟಿ ಹಾಕಿದ್ದೀರಿ, ಎಷ್ಟು ಕೇಸ್ ಹಿಡಿದಿದ್ದೀರಿ, ಅಮೌಂಟ್ ಎಷ್ಟು ಅಂತ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ತಾರೆ. ಮಾಡ್ತಾ ಇದ್ದಾರೆ. ಬಟ್ ಎಲ್ಲದನ್ನೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅನೇಕ ಸಂದರ್ಭಗಳಲ್ಲಿ ಅವರು ಕೂಡ ಶಾಮೀಲಾಗುವಂತ ಒಂದು ಪರಿಸ್ಥಿತಿಗಳು ಕೂಡ ಇದ್ದಾವೆ. ದೊಡ್ಡ ಮಾಫಿಯಾ ಇದೆ ಸರ್, ದೊಡ್ಡದು ಮಾಫಿಯಾ ಇದೆ. PSS ಇದ್ರ ಬಗ್ಗೆ ಏನೋ ಕ್ರಮ ಕೈಗೊಳ್ಳಿಲ್ವ ಇನ್ನೂ ತನಕ? ಯಾಕಂದ್ರೆ ಯಾವ್ದು? PSS ಬೃಹತ್ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಇದೆ ಅನೇಕ ವರ್ಷಗಳಿಂದ. ಈಗ ನಾವು ಕ್ರಮ ತಗೊಳ್ಳೋದಂತಂದ್ರೆ ಮಹಾಮಂಡಲದ ವತಿಯಿಂದಾನೇ ನಾವು ಅವ್ರ ಜೊತೆ ಒಟ್ಟಿಗೆ fight ಮಾಡ್ತಾ ಇದ್ದೀವಿ. ಒಟ್ಟಿಗೆ ಎಲ್ಲರೂ ಫೈಟ್ ಮಾಡ್ತಾ ಇದ್ದೇವೆ. ನಾವು ಈಗ ಮಹಾಮಂಡಲ ಮಾಡ್ಕೊಂಡಿದ್ದೆ, ನಾವು ಕರ್ನಾಟಕ ರಾಜ್ಯದ ಅಡಿಕೆ ಮಹಾಮಂಡಲ ಮಾಡ್ಕೊಂಡಿದ್ದೆ ಇಡೀ ನಮ್ಮ ಅಡಿಕೆ ಬೆಳೆಗಾರರ ಸಲುವಾಗಿ. ಅದು ಮಾರ್ಕೆಟಿಂಗ್ ಸೊಸೈಟಿಗಳೆಲ್ಲ ಅಲ್ಲಿ ಮೆಂಬರ್ಶಿಪ್ ಆಗ್ತದೆ. ಅವ್ರ ವತಿಯಿಂದ ನಾವು ಅದನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸೇರ್ಬಿಟ್ಟು ಅದನ್ನ ಹೋರಾಟ ಮಾಡ್ತಾ ಇದ್ದೇವೆ. ಸರ್ ಈಗ ಅಡ್ಡ ಮತ ಕೇಂದ್ರ ನಾಯಕರ ತನಕ ಮುಟ್ಟಿದಿಲ್ಲ ಸರ್. ಅದನ್ನ ಹೇಳ್ಬೇಕಾ ಈಗ? ಶಿವಮೊಗ್ಗದಲ್ಲಿ ಶಿವಮೊಗ್ಗದವರೇ ಮಾಡಿ ಮಂಜುನಾಥ್ ಗೌಡ್ರು ಹೇಳ್ತಾರೆ. ದಯವಿಟ್ಟು ನೀವು ಒಬ್ಬರಿಂದ ಕೇಳಿ ದಯವಿಟ್ಟು ನಾವು, ಯಾಕಂದ್ರೆ ನಾವು ಎಲ್ಲಾ ಪಕ್ಷದವರು ಇಲ್ಲಿದ್ದೀವಿ. ನಾನು ಇದಕ್ಕಾಗಿ ಬೇರೆ ಒಂದು ಮಾಡ್ಬೋದು. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ. ಈಗ ಅವರೆಲ್ಲ ಚೇರ್ ಹಾಕೊಂಡು